ಚಿನ್ನದ ಗೋಪುರಗಳು, ಹಸಿರು ತೋಟಗಳು, ರಾಜ್ಯದ ಶಾಂತಿ. ಒಂದು ಕಾಲದಲ್ಲಿ ಸುಂದರವಾದ ಒಂದು ರಾಜ್ಯವಿತ್ತು. ಸಿಂಹಾಸನದ ಮೇಲೆ ಧೈರ್ಯಶಾಲಿ ರಾಜ ಕತ್ತಿಯನ್ನು ಹಿಡಿದಿರುವನು. ಆ ರಾಜ್ಯವನ್ನು ನ್ಯಾಯಪ್ರಿಯ ಹಾಗೂ ಧೈರ್ಯಶಾಲಿ ರಾಜನು ಆಳುತ್ತಿದ್ದನು. ದಯಾಳುವಾದ ರಾಣಿ ಪ್ರಜೆಗಳ ಜೊತೆ ಮಾತಾಡುತ್ತಿರುವಳು, ಮಕ್ಕಳು ಆಕೆಯ ಸುತ್ತಲೂ. ರಾಣಿ ತಾಯಿಯಂತೆ ಎಲ್ಲರ ಹೃದಯ ಗೆಲ್ಲುತ್ತಿದ್ದಳು. ಒಣಗಿದ ಹೊಲಗಳು, ಬರದಿಂದ ನರಳುತ್ತಿರುವ ಜನ, ಖಾಲಿ ಪಾತ್ರೆ ಹಿಡಿದಿರುವ ಗ್ರಾಮಸ್ಥರು. ಒಂದು ಬಾರಿ ರಾಜ್ಯದಲ್ಲಿ ಭೀಕರ ಬರ ಬಂತು. ರಾಜನು ಧನವನ್ನೆಲ್ಲ ಪ್ರಜೆಗಳಿಗೆ ಹಂಚುತ್ತಿರುವನು. ಆಗ ರಾಜನು ತನ್ನ ಖಜಾನೆಯನ್ನು ಜನರಿಗಾಗಿ ಮುಕ್ತಗೊಳಿಸಿದನು. ರಾಣಿ ತನ್ನ ಚಿನ್ನದ ಆಭರಣಗಳನ್ನು ದಾನ ಮಾಡುವಳು. ಅನ್ನದಾನ ನಡೆಯುತ್ತಿರುವುದು. ರಾಣಿಯು ತನ್ನ ಆಭರಣಗಳನ್ನು ಕೂಡ ಮಾರಾಟ ಮಾಡಿ ಅನ್ನದಾನ ಆರಂಭಿಸಿದಳು. ಹಸಿವು ತೀರಿಸಿಕೊಂಡ ಜನರು ಸಂತೋಷದಿಂದ ರಾಜುರಾಣಿಗೆ ವಂದಿಸುತ್ತಿರುವರು. ಜನರ ಹೃದಯದಲ್ಲಿ ರಾಜುರಾಣಿಯ ಸ್ಥಾನ ಇನ್ನಷ್ಟು ಬಲವಾಯಿತು. ಶೀಘ್ರವೇ ಮಳೆ ಸುರಿಯಿತು. ಹೊಲಗಳು ಮತ್ತೆ ಹಸಿರಿನಿಂದ ಕಂಗೊಳಿಸಿದವು. ರಾಜ್ಯವು ಸಮೃದ್ಧಿಯಿಂದ ತುಂಬಿತು. ಅರಮನೆಯ ಮುಂದೆ ನಿಂತು ಪ್ರಜೆಗಳನ್ನು ಆಶೀರ್ವಾದಿಸುತ್ತಿರುವ ರಾಜರಾಣಿ, ಜನರು ಜಯಕಾರ ಹಾಕುತ್ತಿರುವರು. ರಾಜರಾಣಿ ತಮ್ಮ ಧೈರ್ಯ, ದಯೆ ಮತ್ತು ಪ್ರೀತಿಯಿಂದ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದರು. ರಾಜ್ಯವನ್ನು ಹೊರಗಿನಿಂದ ಹಲ್ಲೆ ಮಾಡಲು ಬರುತ್ತಿರುವ ಶತ್ರು ಸೇನೆ, ಕತ್ತಿಗಳು ಹೊಳೆಯುತ್ತಿರುವುದು. ರಾಜ್ಯವು ಮತ್ತೆ ಸಮೃದ್ಧಿಯಲ್ಲಿದ್ದಾಗ ಪಕ್ಕದ ರಾಜನು ಈ ಶಾಂತಿಯ ರಾಜ್ಯವನ್ನು ದಾಳಿ ಮಾಡಲು ನಿರ್ಧರಿಸಿದನು. ರಾಜನು ತನ್ನ ಸೇನೆಗೆ ಧೈರ್ಯ ತುಂಬುತ್ತಿರುವುದು. ಸೈನಿಕರು ಶಸ್ತ್ರ ಹಿಡಿದಿರುವರು. ಆದರೆ ಧೈರ್ಯಶಾಲಿ ರಾಜನು ತನ್ನ ಸೇನೆಯನ್ನು ಕರೆದನು. ನಮ್ಮ ಜನರಿಗಾಗಿ, ನಮ್ಮ ನೆಲಕ್ಕಾಗಿ ನಾವು ಹೋರಾಡಬೇಕು. ರಾಣಿ ಅರಮನೆಯ ಒಳಗೆ ನಕ್ಷೆ ನೋಡಿ ಯುದ್ಧ ತಂತ್ರ ರೂಪಿಸುತ್ತಿರುವುದು. ರಾಣಿ ಕೇವಲ ದಯಾಳುವಳಲ್ಲ, ಬುದ್ಧಿವಂತಳೂ ಹೌದು. ಅವಳು ಯುದ್ಧಕ್ಕೆ ಸೂಕ್ತ ತಂತ್ರ ರೂಪಿಸಿದಳು. ಯುದ್ಧಭೂಮಿ, ಧೂಳುಕತ್ತಿಗಳ ನಡುವೆ ಧೈರ್ಯದಿಂದ ಹೋರಾಡುತ್ತಿರುವ ರಾಜ. ಯುದ್ಧಭೂಮಿಯಲ್ಲಿ ರಾಜನು ಸಿಂಹದಂತೆ ಹೋರಾಡಿದನು. ಶತ್ರುಗಳು ಭಯದಿಂದ ನಡುಗಿದರು. ರಾಣಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ಕೊಡಿಸುತ್ತಿರುವಳು. ಹೋರಾಟಕ್ಕೆ ಧೈರ್ಯ ತುಂಬುತ್ತಿರುವುದು. ಯುದ್ಧದ ನಡುವೆ ರಾಣಿ ಗಾಯಗೊಂಡ ಸೈನಿಕರಿಗೆ ಧೈರ್ಯ ತುಂಬಿದಳು. ಅವಳ ಮಾತುಗಳಿಂದ ಸೈನಿಕರು ಮತ್ತೆ ಶಕ್ತಿಯಾದರು. ರಾಜನು ವಿಜಯಧ್ವಜ ಹಾರಿಸುತ್ತಿರುವುದು. ಶತ್ರು ಸೋಲುತ್ತಿರುವುದು. ಕೊನೆಗೆ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ರಾಜರಾಣಿ ತಮ್ಮ ರಾಜ್ಯವನ್ನು ರಕ್ಷಿಸಿದರು. ಶತ್ರು ಸೋತು ಹಿಂತಿರುಗಿದನು. ರಾಜ್ಯದಲ್ಲಿ ಹಬ್ಬ, ಜನರು ನೃತ್ಯ, ಸಂಗೀತ. ರಾಜರಾಣಿಗೆ ಹೂ ಹಾರ ಹಾಕುತ್ತಿರುವರು. ಜನರು ಹರ್ಷದಿಂದ ಹಬ್ಬವನ್ನೇ ಆಚರಿಸಿದರು. ರಾಜರಾಣಿ ಅವರಿಗಾಗಿ ದೇವರಂತಿದ್ದರು. ಸಂಜೆಯ ಹೊತ್ತಿನಲ್ಲಿ ಅರಮನೆಯ ಮೇಲಿಂದ ಸೂರ್ಯಾಸ್ತ. ರಾಜರಾಣಿ ನಿಂತು ರಾಜ್ಯವನ್ನು ನೋಡುವ ದೃಶ್ಯ. ಇಂತಹ ಪ್ರೀತಿ, ಧೈರ್ಯ, ದಯೆ ಇರುವ ಜೋಡಿ, ರಾಜ ಮತ್ತು ರಾಣಿ, ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದರು.